ನಿನ್ನೆ 45 ಸಿನಿಮಾದ ಪ್ರಮೋಷನಲ್ ಸಾಂಗು ರಿಲೀಸ್ ಆಗಿದೆ. ಈ ಸಾಂಗ್ ಅಲ್ಲಿ ಆಫ್ರಿಕನ್ ರಿದಮ್ನ ಇಂಡಿಯನ್ ಸ್ಟೈಲಲ್ಲಿ ಮಿಕ್ಸ್ ಮಾಡಿದ್ದಾರೆ. ಸೊ ಇದರಿಂದ ಇವರಿಗೆ ಗ್ಲೋಬಲಿ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಸಾಂಗ್ನ ತುಂಬಾ ಕಲರ್ಫುಲ್ ಆಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ. ಶಿವಣ್ಣ ಹಾಗೂ ರಾಜ್ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವರು ತಮ್ಮ ಸಿಗ್ನೇಚರ್ ಸ್ಟೆಪ್ನ ಹಾಕ್ತಾರೆ. ಇದ್ರ ಮೂಲಕ ಡೈರೆಕ್ಟ್ರು ಈ 3 ಸ್ಟಾರ್ಗಳ ಅಭಿಮಾನಿಗಳಿಗೆ ಒಂದು ಹಿಂಟ್ ಕೊಡ್ತಾರೆ. ನಿಮ್ಗೆಲ್ಲರಿಗೂ ಬೇಕಾಗಿರೋ ಎಂಟರ್ಟೈನ್ಮೆಂಟ್ನ ನಿಮ್ಮ ಸ್ಟಾರ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಈ ಸಾಂಗ್ ನಲ್ಲಿ ಒಂದು ಹೈಲೈಟ್ ಆಗ್ತದಿದ್ದು ಉಪೇಂದ್ರ ವರ್ಸಸ್ ಶಿವಣ್ಣ ಅವರು. ಸೊ ಈ ಸಿನಿಮಾದ ಮೇನ್ ಕತೆ ಕೂಡ ಅದೇ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲಿ ರಾಜ್ಬಿ ಶೆಟ್ಟಿಗೆ ಅವರಿಬ್ಬರ ಕ್ಯಾರೆಕ್ಟರ್ ಹೇಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದೇ ಕತೆ ಇರಬಹುದು. ನನಗೆ ಸಾಂಗ್ ನ ಇವಾಗಿನ ಜನರೇಷನ್ಗೆ ತಕ್ಕಂತೆ ಅದನ್ನ ಕೋರಿಯೋಗ್ರಫಿ ಮಾಡಿರೋ ರೀತಿ ಇಷ್ಟ ಆಯಿತು. ಈ ಸಾಂಗ್ ನಲ್ಲಿ ಜೀವನ ನಡೆಸಬೇಕು ಅಂದ್ರೆ ನಾವೆಲ್ಲ ಹೇಗಿರ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ದಾರೆ. ಇನ್ನು ಈ ಸಿನಿಮಾದ ಕಥೆನ ಡಿಕೋಡ್ ಮಾಡೋದಾದ್ರೆ ನಾನು ಅನ್ಕೊಳ್ತೀನಿ ಈ ಕತೆ ಹಿಂದೂ ಮೈಥಾಲಜಿಯಲ್ಲಿ ಬರೋ ಮಾರ್ಕಂಡೇಯನ ಕತೆ ತರ ಇದೆ. ಸೊ ಹಾಗಾದ್ರೆ ನಾವು ಈಗ ಮಾರ್ಕಂಡೇಯ ಕತೆ ಏನು ಅಂತ ತಿಳ್ಕೊಳ್ಳೋಣ. ಸುಮಾರು ವರ್ಷಗಳ ಹಿಂದೆ ಮುರ್ಕಂಡ ಎಂಬ ಒಬ್ಬ ಋಷಿ ಇರ್ತಾನೆ. ಆತನಿಗೆ ಮದುವೆ ಆಗಿ ತುಂಬಾ ವರ್ಷಗಳಾದ್ರೂ ಮಕ್ಕಳೇ ಆಗಿರೋದಿಲ್ಲ. ಇದರಿಂದ ಬೇಜಾರಾದ ಆ ದಂಪತಿಗಳು ಶಿವನ ಬಳಿ ಹೋಗಿ ಪ್ರೇಯರ್ ಮಾಡ್ತಾರೆ. ಆಗ ಶಿವ ಅವರ ಎದುರು ಪ್ರತ್ಯಕ್ಷನಾಗಿ ಕೇಳ್ತಾನೆ, ನಾನು ನಿಮಗೆ ವರ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್. ನಿಮಗೆ ಮಂದಮತಿಯ 100 ವರ್ಷ ಬದುಕೋ ಮಗ ಬೇಕೋ ಅಥವಾ 16 ವರ್ಷ ಬಾಳುವ ಜ್ಞಾನಿ ಬೇಕು ಅಂತ. ಆಗ ಅವರಿಬ್ರು ಯೋಚನೆ ಮಾಡಿಬಿಟ್ಟು ನಮಗೆ 16 ವರ್ಷ ಬದುಕೋ ಜ್ಞಾನಿನೇ ಬೇಕು ಅಂತ ಹೇಳ್ತಾರೆ. ಸೊ ಇದಾದ ಮೇಲೆ ಮಾರ್ಕಂಡೇಯ ಅವರಿಬ್ಬರಿಗೆ ಜನಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ವೇದ ಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ತುಂಬಾನೇ ಬುದ್ಧಿವಂತ ಆಗ್ತಾನೆ. ಸೊ ಮಹಾ ಶಿವಭಕ್ತ ಕೂಡ ಆಗ್ತಾನೆ. ಹೀಗಿರುವಾಗ ಅವನಿಗೆ 16 ವರ್ಷ ತುಂಬುತ್ತಿದ್ದ ಹಾಗೆ ಯಮ ಬಂದ್ಬಿಟ್ಟು ಅವನ ಕರ್ಕೊಂಡು ಹೋಗಕ್ಕೆ ಬರ್ತಾನೆ. ಆಗ ಮಾರ್ಕಂಡೇಯ ಮೊದಲೇ ಶಿವಭಕ್ತನಾಗಿರೋದ್ರಿಂದ ಶಿವನನ್ನ ಬಿಟ್ಟು ಅವ್ರು ಹೊರಗೆ ಬರೋದೇ ಇಲ್ಲ. ಶಿವನ ಲಿಂಗವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಸೊ ಯಮ ಎಷ್ಟೇ ಟ್ರೈ ಮಾಡಿದ್ರು ಮಾರ್ಕಂಡೇಯನ ಆತ್ಮವನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ. ಕೊನೆಗೆ ಮಾರ್ಕಂಡೇಯ ನಾನು ನನ್ನ ದೇವರನ್ನ ಬಿಟ್ಟು ಎಲ್ಲೂ ಬರೋದಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಹೀಗಿರುವಾಗ ಅಲ್ಲಿ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಅವನಿಗೆ ಚಿರಂಜೀವಿ ಆಗು ಅಂತ ಹೇಳ್ತಾರೆ. ಆದ್ರೆ ಈ ಕಾನ್ಸೆಪ್ಟ್ ನ ಇಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ತಗೊಂಡಿರಬಹುದು ಅಂತ ಅನ್ಸುತ್ತೆ. ಸೊ ಅದನ್ನ ಇಲ್ಲಿ ಒಂದು ಇವಾಗಿನ ಜನರೇಷನ್ಗೆ ತಕ್ಕ ಹಾಗೆ ಬಳಸ್ಕೊಂಡಿರಬಹುದು ಅಂತ ಅನ್ಸುತ್ತೆ. ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದ್ರೆ ನನಗೆ ಈ ಸಿನಿಮಾದ ಟೀಸರು ಇದನ್ನೆಲ್ಲ ನೋಡಿದಾಗ ಇಲ್ಲಿ ಉಪೇಂದ್ರ ಅವರು ಒಂದು ಮಾಫಿಯಾ ಡಾನ್ ಅಂತ ಅನ್ಸುತ್ತೆ. ನಮ್ಮ ರಾಜ್ಬಿ ಶೆಟ್ಟಿ ಅವರು ಕಾರ್ಪೊರೇಟ್ ಲೈಫ್ ನ ಎಂಜಾಯ್ ಮಾಡ್ತಾರೋ ನಿಮ್ಮೆಲ್ಲರ ಒಂದು ಪ್ರತಿಬಿಂಬ ಅಂತ ಅನ್ಸುತ್ತೆ. ಇನ್ನು ಶಿವಣ್ಣ ಅವರ ಕ್ಯಾರೆಕ್ಟರ್ ನಮ್ಮ ರಾಜ್ಬಿ ಶೆಟ್ಟಿಯನ್ನ ಕಾಪಾಡೋದಕ್ಕೆ ಇರೋ ಒಬ್ಬ ವ್ಯಕ್ತಿ ಅಂತ ಅನ್ಸುತ್ತೆ. ಅಂದ್ರೆ ಒಬ್ಬ ಮಾಫಿಯಾ ಡಾನು ಯಾವುದೋ ಒಂದು ವಿಷಯಕ್ಕೆ ಕಾರ್ಪೊರೇಟ್ ವ್ಯಕ್ತಿಯನ್ನ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಆ ಕಾರ್ಪೊರೇಟ್ ವ್ಯಕ್ತಿಗೆ ಪ್ರೊಡಕ್ಟಿವ್ ಆಗಿ ನಿಲ್ಲೋದು ನಮ್ಮ ಶಿವಣ್ಣ ಅವರು. ಇದನ್ನ ಮೈಥಾಲಜಿಕಲ್ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಇಲ್ಲಿ ಮಾಫಿಯಾ ಡಾನ್ ಆಗಿರೋ ಉಪೇಂದ್ರ ಅವರು ಯಮ ತರ ರೆಪ್ರೆಸೆಂಟ್ ಆಗಿದ್ದಾರೆ. ರಾಜ್ಬಿ ಶೆಟ್ಟಿಯನ್ನ ಪ್ರೊಟೆಕ್ಟ್ ಮಾಡೋ ಶಿವಣ್ಣ ಅವರು ಶಿವ ತರ ಕಾಣಿಸ್ಕೊಳ್ತಾರೆ. ಈ ಕಾಣಿಸ್ಕೊಳ್ಳೋದು ಮೇ ಬಿ ರಾಜ್ಬಿ ಶೆಟ್ಟಿ ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಇರಬಹುದು. ಉಪೇಂದ್ರ ಅವರು ಇವರನ್ನ ಕೊಲೆ ಮಾಡಬೇಕು ಅಂತೆಲ್ಲ ಬರುವಾಗ ರಾಜ್ಬಿ ಶೆಟ್ಟಿ ಅವರಿಗೆ ಅವರೊಂದು ಯಮ ತರ ಕಾಣಿಸ್ತಾ ಇರಬಹುದು. ಹಾಗೆ ಶಿವಣ್ಣ ಅವರು ಇವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಬಂದಾಗ ಶಿವ ತರ ಕಾಣಿಸ್ತಾ ಇರಬಹುದು. ಸೊ ಅದಕ್ಕೋಸ್ಕರನೇ ಉಪೇಂದ್ರ ಅವ್ರನ್ನ ರೆಪ್ರೆಸೆಂಟ್ ಮಾಡುವಾಗ ಎಮ್ಮೆಯನ್ನ ಯೂಸ್ ಮಾಡಿದ್ದಾರೆ. ಸೊ ಹಾಗೆ ಶಿವಣ್ಣ ಅವ್ರನ್ನ ರೆಪ್ರೆಸೆಂಟ್ ಮಾಡುವಾಗ ಶಿವನನ್ನ ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ಒಂದ್ 2-3 ದೃಶ್ಯಗಳ ಮೂಲಕ ಉಪೇಂದ್ರ ಅವರ ಕ್ಯಾರೆಕ್ಟರ್ನ ನಾನು ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಉಪೇಂದ್ರ ಅವರು ಮಾಫಿಯಾ ಡಾನ್ ಆಗಿರೋದ್ರ ಜೊತೆಗೆ ಅವರು ಒಂದಿಷ್ಟು ಎಮ್ಮೆಗಳನ್ನ ಹಸುಗಳನ್ನೆಲ್ಲ ಇಟ್ಕೊಂಡು ಅದ್ರ ಮೂಲಕ ಹಾಲನ್ನು ಕೂಡ ಮಾರಾಟ ಮಾಡ್ತಾರೇನೋ ಅಂತ ಅನ್ಸುತ್ತೆ. ಈ ಸೀನ್ ಮೂಲಕ ನನಗೆ ಆ ರೀತಿ ಅನ್ಸ್ತು. ಬಟ್ ರೆಪ್ರೆಸೆಂಟ್ ಮಾಡಿರೋದು ಅಗೇನ್ ರೆಡ್ ಕಲರ್ ಮೂಲಕ. ಅಂದ್ರೆ ರೆಡ್ ಅಂದ್ರೆ ಇಲ್ಲಿ ಡೇಂಜರ್ ಅಂತ ಹೇಳೋದಕ್ಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ನಾವು ಇನ್ನೊಂದು ಗಮನಿಸ್ಬೇಕು, ಕಂಪ್ಲೀಟ್ ಆಗಿ ರಾಜ್ಬಿ ಶೆಟ್ಟಿ ಅವರ ಪಾಯಿಂಟ್ ಆಫ್ ವ್ಯೂ ನಲ್ಲಿನೇ ಈ ಸಿನಿಮಾದ ಟೀಸರ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಅಂದ್ರೆ ರಾಜ್ಬಿ ಶೆಟ್ಟಿ ಅವರಿಗೆ ಉಪೇಂದ್ರ ಬಂದ್ಬಿಟ್ಟು ಒಬ್ಬ ಯಮ ತರ ಕಾಣಿಸ್ತಾರೆ ಅಂತಂದ್ರೆ ಅದನ್ನ ಹಾಗೆ ಪ್ರೆಸೆಂಟ್ ಮಾಡಿದ್ದಾರೆ. ಶಿವಣ್ಣ ಅವರು ಅವರಿಗೆ ಪ್ರೊಟೆಕ್ಟ್ ಮಾಡೋ ಶಿವ ತರ ಕಾಣಿಸ್ತಾ ಇದ್ದಾರೆ. ಸೊ ಅದನ್ನ ಹಾಗೆ ಟೀಸರ್ ನಲ್ಲಿ ಪ್ರೆಸೆಂಟ್ ಮಾಡಿದಾರೇನೋ ಅಂತ ಅನಿಸ್ತು ನನಗೆ. ಆಮೇಲೆ ಇನ್ನೊಂದು ಸೀನ್ ನಲ್ಲಿ ಉಪೇಂದ್ರ ಅವರು ಒಂದಿಷ್ಟು ಜನರನ್ನ ಸೇರಿಸ್ಕೊಂಡು ಒಂದು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಅವರ ಬ್ಯಾಕ್ ಗ್ರೌಂಡು, ಅವರ ಆ ಒಂದು ಲೊಕೇಶನ್ ಇದನ್ನೆಲ್ಲ ನೋಡಿದ್ರೆ ಇವರು ಒಬ್ಬ ಮಾಫಿಯಾ ಡಾನ್ ಏನೋ ಅಂತ ಅನ್ಸುತ್ತೆ.
ಮಾಫಿಯಾ ಡಾನ್ನ ಕ್ಯಾರೆಕ್ಟರ್ ತುಂಬಾ ವಿಚಿತ್ರವಾಗಿ ಆಡ್ತಾ ಇರುತ್ತೆ ಅಂತ ಅನ್ಸುತ್ತೆ. ಏನು ಎ ಸಿನಿಮಾದಲ್ಲಿ ಮತ್ತು ಉಪೇಂದ್ರ ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ಗಳು ಇದೆಯಲ್ವಾ, ಅದೇ ರೀತಿಯ ಕಾಸ್ಟ್ಯೂಮ್ಗಳನ್ನ ಇಲ್ಲೂ ಕೂಡ ವೇರ್ ಮಾಡಬಹುದೇನೋ ಅಂತ ಅನ್ಸುತ್ತೆ. ಇವನ್ ಸಾಂಗ್ ನಲ್ಲೂ ಕೂಡ ಉಪೇಂದ್ರ ಅವರು ಒಂದಿಷ್ಟು ವಿಚಿತ್ರ ಕಾಸ್ಟ್ಯೂಮ್ಗಳನ್ನ ಹಾಕೊಂಡಿದ್ದಾರೆ. ಇದ್ರ ಮೂಲಕ ಡೈರೆಕ್ಟರ್ ಎಲ್ಲೋ ಒಂದ್ ಕಡೆ ಹಿಂಟ್ ಕೊಟ್ಟಿರ್ಬೋದು, ಉಪೇಂದ್ರ ಕ್ಯಾರೆಕ್ಟರ್ ಮಾಫಿಯಾ ಡಾನ್ ಆಗಿದ್ರು ಅವರು ನಾರ್ಮಲ್ ಎಲ್ಲಾ ಸಿನಿಮಾಗಳಲ್ಲಿ ಬರುವಂತ ಮಾಫಿಯಾ ಡಾನ್ ಆಗಿರೋದಿಲ್ಲ, ಒಂದು ವಿಚಿತ್ರವಾದ ಮ್ಯಾನರಿಸಮ್ ಇರೋವಂತ ಒಬ್ಬ ಮಾಫಿಯಾ ಡಾನ್ ಆಗಿರ್ತಾನೆ ಅಂತಾನು ಹೇಳಿರ್ಬೋದು. ಇನ್ನು ಉಳಿದ ಶಾರ್ಟ್ಗಳು, ಒಂದು ಕ್ರಿಯೇಚರ್ಸ್ ಬಂದ್ಬಿಟ್ಟು 45 ಡೇಸ್ ಒಳಗಡೆ ಅವನ್ನ ಮುಗಿಸ್ಬೇಕು ಅಂತ ಹೇಳೋದಾಗಿರ್ಲಿ, ಅಥವಾ ರಾಜ್ಬಿ ಶೆಟ್ಟಿ ಅವರು ಒಂದು ನದಿ ಒಳಗಡೆ ಬೀಳೋದಾಗಿರ್ಲಿ, ಇದೆಲ್ಲದು ರಾಜ್ಬಿ ಶೆಟ್ಟಿ ಅವರ ಮೈಂಡ್ ನಲ್ಲಿ ನಡೀತಾ ಇರೋ ಒಂದು ಭಯ ಅಂತ ಅನ್ಸುತ್ತೆ. ಅಂದ್ರೆ ಅವ್ರು ಏನೋ ಒಂದು ತಪ್ಪು ಮಾಡಿರಬಹುದು, ಸೊ ಅದಕ್ಕೋಸ್ಕರ ಇವ್ರು ಮಾಫಿಯಾ ಡಾನ್ ಅವ್ರನ್ನ ಅಟ್ಯಾಕ್ ಮಾಡ್ತಾ ಇರಬಹುದು. ಅಂದ್ರೆ ಪ್ರತಿ ಸಲ ಮಾಫಿಯಾ ಡಾನ್ ಬಂದಾಗ ನಿನ್ನ ನಾನು ಮುಗಿಸ್ತೀನಿ ಅಂತ ಏನೋ ಹೇಳುವಾಗ ಸೊ ಇವರಿಗೆಲ್ಲೋ ಒಂದ್ ಕಡೆ ಭಯ ಕಾಡಿರ್ಬೋದು, ನಾನು ಸತ್ತೋಗ್ತೀನಿ ಹಾಗೆ ಹೀಗೆ ಅಂತ. ಅವರಿಗೆ ಅವಾಗ ಕಾನ್ಶಿಯನ್ಸ್ ಆಗಿ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಸೊ ಆ ತರ ಎಲ್ಲ ಕಾಣಿಸ್ಕೊಳ್ತಾ ಇರಬಹುದೇನೋ ಅಂತ ಅನ್ಸುತ್ತೆ. ಇದಿಷ್ಟು ನನಗೆ ಈ ಸಾಂಗು ಮತ್ತೆ ಈ ಟೀಸರ್ಗಳು ಇದನ್ನೆಲ್ಲ ನೋಡಿದಾಗ ನನಗನ್ಸಿದ್ದು. ಆದ್ರೆ ಒಂದಂತೂ ನಿಜ, 3 ಜನ ಆಕ್ಟರ್ ಇದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇದೆ. ಬಟ್ ಆದರೆ ಈ ಟೀಸರು, ಈ ಹಾಡುಗಳು ಇದನ್ನೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬಾ ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. 3 ಜನ ಸ್ಟಾರ್ಗಳು ಇರೋದ್ರಿಂದ ಅವರು ಫ್ಯಾನ್ಸ್ಗಳಿಗೆ ಏನೇನ್ ಬೇಕೋ ಅಷ್ಟು ಮಸಾಲೆಗಳು ಇಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಇದಿಷ್ಟು ನನಗೆ ಈ ಸಿನಿಮಾದ ಹಾಡು ಟೀಸರ್ಗಳನ್ನ ನೋಡಿದಾಗ ನನಗನ್ಸಿದ್ದು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.